ಎಷ್ಟು ಮ್ಯಾಂಗೋ ಬೆಳೆಯುವಂತ ತಾಲೂಕಿದ್ರೆ ಅಥವಾ ಶ್ರೀನಿವಾಸಪುರ ಅದು ಜಿಲ್ಲೆ ಇದ್ರೆ ಕೋಲಾರ. ಕಳೆದ ವರ್ಷ ಬೆಲೆ ಕುಸಿತದಿಂದ ನಷ್ಟ ಅನುಭವಿಸಿದ್ದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮಾವು ಬೆಳೆಗಾರರ ನೆರವಿಗೆ ರಾಜ್ಯ ಸರ್ಕಾರವು ಧಾವಿಸಿದ್ದು 2 ಜಿಲ್ಲೆಗಳಿಗೆ ಒಟ್ಟು 40 ಕೋಟಿ 49 ಲಕ್ಷ ಹಣವನ್ನು ಬಿಡುಗಡೆ ಮಾಡಿದೆ ಎಂದು ಮಾವು ಮಂಡಳಿ ಅಧ್ಯಕ್ಷರಾದ ಮುದ್ದು ಗಂಗಾಧರ್ ಅವರು ತಿಳಿಸಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಡುಗಡೆಯಾದ ಈ ಅನುದಾನವನ್ನು ಈಗಾಗಲೇ ನಷ್ಟಕ್ಕೊಳಗಾದ ಮಾವು ರೈತರಿಗೆ ವಿತರಿಸಲಾಗಿದ್ದು, ಪ್ರತಿ ಕ್ವಿಂಟಾಲ್ ಮಾವಿಗೆ 440ರಂತೆ ಪರಿಹಾರ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಮಾವು ರೈತರ ಹಿತದೃಷ್ಟಿಯಿಂದ ಸರ್ಕಾರದ ಮುಂದಿನ ಕ್ರಮಗಳ ಕುರಿತು ಮಾತನಾಡಿದ ಮುದ್ದು ಗಂಗಾಧರ್ ಅವರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಿಶೇಷವಾಗಿ ಶ್ರೀನಿವಾಸಪುರದಲ್ಲಿ ಮಾವಿಗೆ ವಿಶೇಷ ಮಾರುಕಟ್ಟೆ ಹಾಗೂ ಪಲ್ಪ್ ಫ್ಯಾಕ್ಟರಿ ತಿರುಳು ತಯಾರಿಕಾ ಘಟಕ ತರಲು ಶ್ರಮಿಸುವುದಾಗಿ ಭರವಸೆ ನೀಡಿದರು. ತಮ್ಮ ರಾಜಕೀಯ ನೇಮಕಾತಿಗಳ ಕುರಿತು ಮಾಹಿತಿ ನೀಡಿದ ಮುದ್ದು ಗಂಗಾಧರ್ ಅವರು, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ತಮಗೆ ಮಾವು ಮಂಡಳಿ ಅಧ್ಯಕ್ಷ ಸ್ಥಾನ ಮತ್ತು ಕೆಪಿಸಿಸಿ ಕಾರ್ಯದರ್ಶಿ ಸ್ಥಾನ ಲಭಿಸಿದೆ ಎಂದು ತಿಳಿಸಿದರು. ಅಲ್ಲದೆ ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯ ವೀಕ್ಷಕರಾಗಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ತಮ್ಮನ್ನು ನೇಮಿಸಲಾಗಿದೆ ಎಂದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪದವೀಧರರಿದ್ದರೂ ಹಲವರು ಇನ್ನೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿಲ್ಲ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಎಷ್ಟು ಮ್ಯಾಂಗೋ ಬೆಳೆಯುವಂತ ತಾಲೂಕಿದ್ರೆ ಅಥವಾ ಶ್ರೀನಿವಾಸಪುರ ಅದು ಜಿಲ್ಲೆ ಇದ್ರೆ ಕೋಲಾರ ಜಿಲ್ಲೆ, ಅವಿಭಾಜ್ಯ ಕೋಲಾರ ಜಿಲ್ಲೆ ಇನ್ಕ್ಲೂಡಿಂಗ್ ಶಿಡ್ಲಘಟ್ಟ, ಚಿಂತಾಮಣಿ ಎಲ್ಲ 2 ಜಿಲ್ಲೆನಲ್ಲಿ ನಾವು ಹೈಯೆಸ್ಟ್ ಮ್ಯಾಂಗೋ ಬೆಳೀತಾ ಇದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಅಂದಾಜು 45,000 ಹೆಕ್ಟೇರ್ನಲ್ಲಿ ಈಗ ಮ್ಯಾಂಗೋ ಕೃಷಿ ಇದೆ. ಸ್ಪೆಷಲಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 3.8 ಲಕ್ಷ ಟನ್ ಇಳುವರಿ ಲಾಸ್ಟ್ ಇದಕ್ಕೆ. ನೋಡಿ, ನೀವು ನೇರವಾದ ಪ್ರಶ್ನೆ, ನಿಮಗೆ ರೈತರು ಸಂಕಷ್ಟದಲ್ಲಿದ್ದಾರೆ ಅಂದಾಗ ಪ್ಲೀಸ್ ಇದನ್ನ ಹೈಲೈಟ್ ಮಾಡಿ. ಹೋದ ವರ್ಷ ರೈತರ ಸಂಕಷ್ಟ ಆದಾಗ ಓನ್ಲಿ ಅಂದರೆ ಕರ್ನಾಟಕ ಘನ ಸರ್ಕಾರನೇ 40 ಕೋಟಿ 49 ಲಕ್ಷ ಚಿಲ್ಲರೆ ಮಿನಿಮಮ್ ಸಪೋರ್ಟ್ಸ್ ಪ್ರೈಸ್ ಅಂತ ಏನು ಹೇಳ್ತೀವಿ MSPಯಲ್ಲಿ PDPS ಸ್ಕೀಮಲ್ಲಿ, ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮಲ್ಲಿ PDPS ಅಲ್ಲಿ ಬರೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 40 ಕೋಟಿ 45 ಲಕ್ಷ ದುಡ್ಡು ಕೊಟ್ಟಿದ್ದೀವಿ. ಪ್ಲೀಸ್ ಅಂಡರ್ಲೈನ್ ಮಾಡಿ, ಇದು ಬರೀ ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡು ಮಾತ್ರ, ಕೋಲಾರ ಜಿಲ್ಲೆಗೆ ಮಾತ್ರ. ಆ್ಯಕ್ಚುಲಿ ನಮಗೆ ದುಡ್ಡು ಬೇಕಾಗಿದ್ದು 41 ಕೋಟಿ ಚಿಲ್ಲರೆ ಎಲಿಜಿಬಲ್ ಇದ್ದಿದ್ದು ರೈತರು. ಈಗ ನಾವಿನ್ನೂ 1 ಕೋಟಿ ಹೆಚ್ಚು ಕಮ್ಮಿ 95 ಲಕ್ಷ 1 ಕೋಟಿ ತನಕ ಕೇಳ್ಕೊಂಡಿದ್ದೀವಿ. ಈಗ ಯಾಕೆ ಅಂದರೆ ಅದನ್ನು ಕೆಲವೊಂದು ರೈತರು ಈ ಟೆಕ್ನಿಕಲ್ ಡೆಫಿಷಿಯನ್ಸಿ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆದ್ರಿಂದ ಮಿಸ್ ಆಗಿದ್ರು. ಅದನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮೀಟ್ ಮಾಡಿ, ನಾನೊಂದು 15 ದಿವಸದಿಂದ DC ಮೀಟ್ ಮಾಡಿದೆ ರವಿ ಅಣ್ಣನವರು. ಉತ್ತಮ ಸಮಾಜ ನಿರ್ಮಾಣ ಮಾಡಲು ಉತ್ತಮ ಅಭ್ಯರ್ಥಿಗಳ ಆಯ್ಕೆ ಅತ್ಯಗತ್ಯವಾಗಿದೆ ಎಂದು ಒತ್ತಿ ಹೇಳಿದ ಅವರು, ಎಲ್ಲ ಪದವೀಧರರು ಕೂಡಲೇ ನೋಂದಣಿ ಮಾಡಿಸಿ ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಪಕ್ಷದ ಮುಖಂಡರು ಕೂಡ ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಸಹಕರಿಸಬೇಕು ಎಂದು ಅವರು ಆಗ್ರಹಿಸಿದರು. ಈ ವೇಳೆ ಕೋಮುಲ್ ನಿರ್ದೇಶಕ KK ಮಂಜುನಾಥ್, KPCC ಸದಸ್ಯ ಸಂಜಯ್ ರೆಡ್ಡಿ, ಸೀತಾರಾಮರೆಡ್ಡಿ, ಬೈರೆಡ್ಡಿ, ಉನಿಖಿಲ್ ನಾಗರಾಜ್, ಹರೀಶ್, ವೆಂಕಟಾದ್ರಿ, ಗಾಂಡ್ಲಹಳ್ಳಿ ಚಲಪತಿ, ನರಸಿಂಹ, ವೇಣು, ಮಂಜುನಾಥ್ ರೆಡ್ಡಿ ಸೇರಿ ಹಲವು ಮುಖಂಡರು ಹಾಜರಿದ್ದರು. ನಂದೀಶ್, ರಾಯಲ್ಸ್ ಕನ್ನಡ, ಶ್ರೀನಿವಾಸಪುರ. ಡಿಸ್ಟ್ರೆಸ್ ಅಂದ್ರೆ ರೈತರನ್ನ ಡಿಸ್ಟ್ರೆಸ್ ಮಾಡಬೇಕು, ಅವ್ರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತೇಳಿ ಹೆಚ್ಚು ಕಮ್ಮಿ 101 ಕೋಟಿ ನಾವು ಕೇಳಿದ್ವಿ ಇಡೀ ಸ್ಟೇಟ್ಗೆ.